ಮಾಲ್ಡೀವ್ಸ್ ಎಲ್ಲಿದೆ? ಮಾಲ್ಡೀವ್ಸ್ ಇದು ಉತ್ತರ ಮಧ್ಯ ಹಿಂದೂ ಮಹಾಸಾಗರದಲ್ಲಿರುವ ಸ್ವತಂತ್ರ ದ್ವೀಪ ರಾಷ್ಟ್ರವಾಗಿದೆ. ಹಾಗಾದರೆ ಮಾಲ್ಡೀವ್ಸ್ನಲ್ಲಿ ಏನೇನಿದೆ? ಮಾಲ್ಡೀವ್ಸ್ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿರುವ ಭಾರತದ ಪ್ರಮುಖ ಕಡಲ ನೆರೆಯ ರಾಷ್ಟ್ರವಾಗಿದೆ. ಮೋದಿ ಸರ್ಕಾರದ ಸಾಗರ್ ಪ್ರದೇಶದಲ್ಲಿ ಎಲ್ಲರಿಗೂ ಭದ್ರತೆ ಮತ್ತು ಬೆಳವಣಿಗೆ ಮತ್ತು ನೆರೆಹೊರೆಯ ಮೊದಲ ನೀತಿ ಎಂತಹ ಅದರ ಉಪಕ್ರಮಗಳಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ. ಮುಖ್ಯ ಪ್ರವಾಸಿ ತಾಣವಾಗಿದೆ. ಒಂದು ದಿನಕ್ಕೆ ಒಬ್ಬರಿಗೆ ಕಡಿಮೆ ಅಂದ್ರೂ ಎಷ್ಟು ಖರ್ಚಾಗುತ್ತೆ? ತಲಾ 50,000 ರೂಪಾಯಿಗಳು ಬೇಕಾಗುತ್ತದೆ ಹೋಗಿ ಬರಲು. ಭಾರತದಿಂದ ಮಾಲ್ಡೀವ್ಸ್ಗೆ ಬರುವ ಪ್ರಯಾಣಿಕರ ಸಂಖ್ಯೆ ಎಷ್ಟು? 18 ಲಕ್ಷಕ್ಕಿಂತ ಅಧಿಕ ಜನರು ಪ್ರತಿ ವರ್ಷ ಮಾಲ್ಡೀವ್ಸ್ಗೆ ಹೋಗಿ ಬರುತ್ತಾರೆ. ಇತ್ತೀಚೆಗೆ ಭಾರತದಿಂದ ಮಾಲ್ಡೀವ್ಸ್ಗೆ ಪ್ರವಾಸಿಗರು ಬರುತ್ತಿಲ್ಲ ಮತ್ತು ಏಕೆ ಬುಕಿಂಗ್ ಕೂಡ ಮಾಡುತ್ತಿಲ್ಲ. ಕಾರಣ ಏನು ಗೊತ್ತಾ? ಭಾರತದ ಪ್ರಧಾನಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ. ಅಧ್ಯಕ್ಷ ಮೊಹಮ್ಮದ್ ಮುಯಿದು ನೇತೃತ್ವದ ಮಾಲ್ಡೀವಿಯನ್ ಸರ್ಕಾರವು ಮಾಲ್ಡೀವ್ಸ್ ಸಚಿವರೊಬ್ಬರು ಭಾರತ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ಭಾರತವು ದ್ವೀಪ ರಾಷ್ಟ್ರವನ್ನು ಗುರಿಯಾಗಿಸಿಕೊಂಡಿದೆ ಎಂದು ಮತ್ತೊಬ್ಬ ಸಚಿವರು ಆರೋಪಿಸಿ ಪೋಸ್ಟ್ ಮಾಡುವ ಮೂಲಕ ಭಾರೀ ವಿವಾದ ಸೃಷ್ಟಿಸಿದ್ದಾರೆ. ಏಕೆಂದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಲಕ್ಷದ್ವೀಪಕ್ಕೆ ಹೋಗಿ ಬಂದ ಕಾರಣ ನೂತನ ಮಾಲ್ಡೀವ್ಸ್ನ ಅಧ್ಯಕ್ಷ ಚೀನಾದೊಂದಿಗೆ ಸಂಪರ್ಕ ಹೊಂದಿಕೊಂಡು ಮಾತುಕತೆ ನಡೆಸಿದ್ದಾರೆ. ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಶುರುವಾಗಿದೆ. ಇಲ್ಲಿವರೆಗೆ ಮಾಲ್ಡೀವ್ಸ್ಗೆ ಲಾಸ್ ಎಷ್ಟು? ಭಾರೀ ಪ್ರಮಾಣದಲ್ಲಿ ನಷ್ಟದಲ್ಲಿದೆ, ಅಂದರೆ ದಿನಕ್ಕೆ ಕೋಟಿಗಿಂತ ಹೆಚ್ಚು. ಇದರಿಂದ ಟ್ರಾವೆಲ್ ಏಜೆಂಟ್ಸ್, ಕ್ರೂಸ್ ಮಾಲೀಕರಿಂದ ಹಾಗೂ ಹೋಟೆಲ್ ಮಾಲೀಕರಿಂದ ಭಾರೀ ವಿರೋಧ ವ್ಯಕ್ತವಾಗಿದೆ. ಅಲ್ಲಿಯ ವಿರೋಧ ಪಕ್ಷಗಳಿಂದಲೂ ವಿರೋಧ ವ್ಯಕ್ತವಾಗುತ್ತಿದೆ. ಮುಂದೆ ಬರುವ ದಿನಗಳಲ್ಲಿ ಮತ್ತೆ ಮೊದಲಿನ ಹಾಗೆ ಪ್ರವಾಸೋದ್ಯಮ ಇರುತ್ತಾ ಎಂಬುದೇ ಯಕ್ಷ ಪ್ರಶ್ನೆ.